MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇಸ್ರೇಲ್ ಇರಾನ್ನ ಭೀಕರ ಯುದ್ಧದ ನಡುವೆ ಅಮೆರಿಕ ಕೂಡ ಲಗ್ಗೆಯನ್ನ ಇಟ್ಟಿದೆ. ದಶ ದಿಕ್ಕುಗಳಿಂದಲೂ ಇರಾನ್ ದೇಶವನ್ನ ಸುತ್ತುವರಿದಿದೆ ಅಮೆರಿಕ. ಪೆಸಿಫಿಕ್ ಸಾಗರದ ಬಳಿ ಡೆಡ್ಲಿ B2 ಬಾಂಬರ್ ಇದೀಗ ಸರ್ವಸನ್ನದ್ಧವಾಗಿದೆ. ಮಿಸೈಲ್ಗಳ ಮಳೆ ಸುರಿಸಿ ಎಲ್ಲವನ್ನ ಸರ್ವನಾಶ ಮಾಡುವಂತಹ B2 ಬಾಂಬ್ ಅದು. ಇರಾನ್ ಅಣು ಸ್ಥಾವರಗಳನ್ನ ಧ್ವಂಸ ಮಾಡುತ್ತಾ ವಿಶ್ವದ ದೊಡ್ಡಣ್ಣ. ಅಣು ಬಾಂಬ್ ಕದನ 3ನೇ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡಲಿದ್ಯಾ? ಅಮೆರಿಕ ಎಂಟ್ರಿ ಬೆನ್ನಲ್ಲೇ ಇಡೀ ಜಗತ್ತಿಗೆ ಶುರುವಾಗಿದೆ ಆತಂಕ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಒಂದು ಭೀಕರ ಯುದ್ಧ ಈಗಾಗಲೇ ಪ್ರಾರಂಭ ಆಗಿದೆ. ಈ ನಡುವೆ ಅಮೆರಿಕ ಕೂಡ ಎಚ್ಚರಿಕೆ ಸಂದೇಶವನ್ನ ಇರಾನ್ಗೆ ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲಿಗೆ ಇಸ್ರೇಲ್ಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಅಮೆರಿಕ ಕೂಡ ದಶ ದಿಕ್ಕುಗಳಿಂದಲೂ ಇರಾನ್ ಅನ್ನ ಸುತ್ತುವರೆದಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆಗಿದ್ದು, ಇರಾನ್ನ ಪರಮಾಣು ತಾಣಗಳ ಮೇಲೆಯೇ ಅಮೆರಿಕ ದಾಳಿಯನ್ನು ಮಾಡಿದೆ. ಫೋರ್ಡೋ, ನನ್ವಾಜ್ ಹಾಗೆ ಎಸ್ಫಹಾನ್ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದೆ. ತಡರಾತ್ರಿ ಇರಾನ್ನ 3 ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದೆ. ಈಗಾಗಲೇ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಮತ್ತಷ್ಟು ತಾರಕಕ್ಕೇರುವಂತಹ ಬೆನ್ನಲ್ಲೇ ಇರಾನ್ನ ಪರಮಾಣು ತಾಣಗಳ ಮೇಲೆಯೇ ಅಮೆರಿಕ ದಾಳಿಯನ್ನ ನಡೆಸಿದೆ. ಪ್ರಮುಖವಾಗಿ ಫೋರ್ಡೋ, ನನ್ಟಾಜ್ ಹಾಗೆ ಎಸ್ಫಹಾನ್ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದೆ. ಎಲ್ಲೆಲ್ಲಿ ಪರಮಾಣುಗಳನ್ನ ಶೇಖರಣೆ ಮಾಡಲಾಗಿತ್ತು ಅಂತಹ ತಾಣಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿಯನ್ನ ನಡೆಸಿದೆ. ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತೆ ಇರಾನ್ನಲ್ಲಿ ಹಲವು ಪರಮಾಣು ಕೇಂದ್ರಗಳು ಕೂಡ ಇದೆ. ದೊಡ್ಡ ದೊಡ್ಡ ಮಟ್ಟದಲ್ಲಿ ವಾರಕ್ಕೊಂದು ಶೂಟ್ ಮಾಡ್ತಾ ಹೋಗ್ತೀವಿ ಅಂದ್ರೂ ಕೂಡ ಎರಡು ವರ್ಷಗಳ ಕಾಲ ಬೇಕಾಗುತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಮಾಣುಗಳ ಶೇಖರಣೆ ಇರೋದ್ರಿಂದಾಗಿ ನೇರವಾಗಿ ಇಲ್ಲಿ ಇಸ್ರೇಲ್ಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಅಮೆರಿಕ ಇರಾನ್ ಮೇಲೆ ಯುದ್ಧವನ್ನ ಸಾರುವಂತಹ ಎಲ್ಲಾ ತಯಾರಿಗಳನ್ನ ಕೂಡ ಮಾಡಿಕೊಂಡಿದೆ. ತಡರಾತ್ರಿ ಇರಾನ್ನ 3 ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದೆ. ಇಸ್ರೇಲ್ ಹಾಗೂ ಇರಾನ್ ಭೀಕರ ಯುದ್ಧ ಈಗ ಮತ್ತೊಂದು ಹಂತಕ್ಕೆ ತಲುಪಿರೋದ್ರಿಂದಾಗಿ ಇಡೀ ಜಗತ್ತಿಗೆ ಆತಂಕ ಕೂಡ ಶುರುವಾಗಿದೆ. ಯಾಕಂದ್ರೆ ಪರಮಾಣು ಯುದ್ಧಗಳಾದಂತಹ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ಅದರ ನೇರ ಎಫೆಕ್ಟ್ ಕೂಡ ಇರುತ್ತೆ. ಚೆರ್ನೋಬೈಲ್ ದುರಂತ ನಾವು ನೆನಪು ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ವಿಕಿರಣಗಳಿಂದ ಏನೆಲ್ಲ ತೊಂದರೆಗಳಾಯ್ತು ಅಂತ ಗಮನಿಸಿದ್ವಿ. ಸೊ ಅದೇ ರೀತಿ ಘಟನೆ ಮತ್ತೊಮ್ಮೆ ಮರುಕಳಿಸ್ಬಿಡುತ್ತಾ? ಈ ಪರಮಾಣು ಯುದ್ಧಗಳಿಂದ ಆಗುವಂತಹ ಭೀಕರ ನರಳಾಟಗಳು ಜನರ ಮೇಲೆಯೇ ನೇರವಾಗಿ ಅಟ್ಯಾಕ್ ಆಗೋದ್ರಿಂದಾಗಿ ಆರೋಗ್ಯದ ಮೇಲೆ ಸಮಸ್ಯೆಗಳಾಗುತ್ತೆ, ಜನಜೀವನ ಅಸ್ತವ್ಯಸ್ತವಾಗಿ ಹೋಗುತ್ತೆ. ಏನೆಲ್ಲ ಆಗಬಹುದು ಅನ್ನುವಂಥ ಆತಂಕದಲ್ಲೇ ಜನರು ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಶ ದಿಕ್ಕುಗಳಿಂದಲೂ ಈಗಾಗಲೇ ಇರಾನ್ ದೇಶವನ್ನ ಅಮೆರಿಕ ಸುತ್ತುವರೆದಿದೆ. ಪೆಸಿಫಿಕ್ ಸಾಗರದ ಬಳಿ ಡೆಡ್ಲಿ B2 ಬಾಂಬರ್ ಈಗಾಗಲೇ ಸರ್ವಸನ್ನದ್ಧವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅದು ಎಲ್ಲವನ್ನ ನುಂಗಿ ಹಾಕಬಹುದು. ಮಿಸೈಲ್ಗಳ ಮಳೆ ಸುರಿಸಿ ಎಲ್ಲವನ್ನ ಸರ್ವನಾಶ ಮಾಡುವಂತಹ B2 ಬಾಂಬರ್ ಅದು. ಇರಾನ್ ಅಣು ಸ್ಥಾವರಗಳನ್ನ ಧ್ವಂಸ ಮಾಡುತ್ತಾ ಹಾಗಾದ್ರೆ ವಿಶ್ವದ ದೊಡ್ಡಣ್ಣ. ಅಣುಬಾಂಬ್ ಕದನ 3ನೇ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡುವಂತ ಎಲ್ಲಾ ಸಾಧ್ಯತೆಗಳು ಈಗ ದಟ್ಟವಾಗಿ ಗೋಚರವಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಕೂಡ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ದಾರೆ. ಎಚ್ಚರಿಕೆ ಸಂದೇಶವನ್ನ ಕೂಡ ಕೊಡ್ತಿದ್ದಾರೆ. ಇರಾನ್ಗೆ ಹಿಂದೆ ಸರಿಯುವಂತೆ ಈಗಾಗಲೇ ದೊಡ್ಡವನ ಬೆನ್ನೆಲುಬಾಗಿ ನಿಂತಿದ್ದಾರೆ ಇಸ್ರೇಲ್ಗೆ. ಪರಮಾಣು ತಾಣಗಳನ್ನ ಪ್ರಮುಖವಾಗಿ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸೋದಕ್ಕೆ ಈಗಾಗಲೇ ಅಮೆರಿಕ ಎಂಟ್ರಿಯನ್ನ ಕೊಟ್ಟಿದೆ. ಈಗ ಅಮೆರಿಕ ಎಂಟ್ರಿಯಿಂದಾಗಿ ಇಡೀ ವಿಶ್ವಕ್ಕೆ ಭಯದ ವಾತಾವರಣ ಶುರುವಾಗಿದೆ. ಇರಾನ್ನ ಪರಮಾಣು ತಾಣಗಳ ಮೇಲೆ ಅಮೆರಿಕ ಈಗಾಗಲೇ ದಾಳಿಯನ್ನ ಶುರು ಮಾಡಿದೆ. ಫೋರ್ಡೋ, ನನ್ಟಾಸ್ ಹಾಗೆ ಎಸ್ಫಹಾನ್ ಮೇಲೆ ಅಮೆರಿಕ ದಾಳಿಯನ್ನ ನಡೆಸ್ತಾ ಇದೆ. We have completed our successful attack on 3 nuclear sites in Iran ಅಂತ ಡೊನಾಲ್ಡ್ ಟ್ರಂಪ್ ಕೂಡ ಈಗಾಗಲೇ ಟ್ವೀಟ್ ಅನ್ನು ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಎಲ್ಲೆಲ್ಲಿ ಅಂತ ಅಂದ್ರೆ ಫೋರ್ಡೋ, ನಥಾನ್ಸ್ ಹಾಗೆ ಎಸ್ಫಹಾನ್ ಈ 3 ಕ್ಷೇತ್ರಗಳ ಮೇಲೆ ನಾವು ಈಗಾಗಲೇ ಪರಮಾಣು ದಾಳಿಯನ್ನು ನಡೆಸಿದ್ದೇವೆ, ಅದನ್ನ ಸುಟ್ಟು ಹಾಕಿದ್ದೇವೆ ಅನ್ನೋದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಟ್ವೀಟ್ ಅನ್ನು ಮಾಡಿದ್ದಾರೆ. ಆಲ್ ಪ್ಲೇನ್ಸ್ ಆರ್ ನೌ ಔಟ್ಸೈಡ್ ಆಫ್ ಇರಾನ್ ಏರ್ ಸ್ಪೇಸ್. ಎ ಫುಲ್ ಪ್ಲೇಬೋರ್ಡ್ ಆಫ್ ಬಾಂಬ್ಸ್ ವಾಸ್ ಡ್ರಾಪ್ಡ್ ಆನ್ ದ ಪ್ರೈಮರಿ ಸೈಟ್ ಫಾರ್ಡೋ ಅಂತಹ ಮೆಸೇಜ್ ಅನ್ನ ಅಲ್ಲಿ ಕೊಟ್ಟಿದ್ದಾರೆ. ಎಲ್ಲಾ ಪ್ಲೇನ್ಗಳು ಕೂಡ ಸೇಫ್ಟಿಯಾಗಿ ಇದೆ ನಮ್ಮ ಹತ್ರ. ಕಂಗ್ರ್ಯಾಚುಲೇಷನ್ಸ್ ಟು ಅವರ್ ಗ್ರೇಟ್ ಅಮೆರಿಕನ್ ವಾರಿಯರ್ಸ್ ಅಂತ ಅವರ ಟೀಮ್ಗೆ ಅವರು ಬೆನ್ ತಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಏನ್ ಬೇಕಾದರೂ ಆಗಬಹುದು. ನೌ ಇಸ್ ದ ಟೈಮ್ ಫಾರ್ ಪೀಸ್ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಈಗ ನಾವು ಶಾಂತಿಯನ್ನ ಬಯಸ್ತಾ ಇದ್ದೇವೆ
ಇನ್ನಾದರೂ ಈ ಯುದ್ಧ ಇಲ್ಲಿಗೆ ನಿಲ್ಲಬೇಕು, ಇರಾನ್ ದಾಳಿಯನ್ನು ನಡೆಸುವುದರಿಂದ ಹಿಂದೆ ಸರಿಬೇಕು ಅನ್ನೋದ್ರ ಬಗ್ಗೆ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೊದಲಿನಿಂದಲೂ ಕೂಡ ಅಮೆರಿಕದ ದೊಡ್ಡಣ್ಣ ಇಸ್ರೇಲ್ಗೆ ಬೆನ್ನೆಲುಬಾಗಿ ನಿಂತಿದ್ದು, ಇರಾನ್ಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ರು. ಒಂದು ವೇಳೆ ನಮ್ಮ ಮೇಲೆ ದಾಳಿ ಮಾಡಿದಲ್ಲಿ ಇದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ರು. ಈಗ ಒಂದೊಂದಾಗಿ ಫೋರ್ಸ್ಗಳನ್ನ ಇರಾನ್ ನೆಲೆಯತ್ತ ಕಳಿಸ್ತಾ ಇದ್ದಾರೆ. ತಡರಾತ್ರಿ 3 ಪರಮಾಣು ನೆಲೆಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿಯನ್ನ ನಡೆಸಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH